ನಮಸ್ತೆ ಫ್ರೆಂಡ್ಸ್. ಪರೀಕ್ಷೆ ಹತ್ತಿರ ಬರ್ತಿದ್ದಾಗೆ ನಮ್ಗೆಲ್ಲ ಒಂದು ರೀತಿಯ ಟೆನ್ಷನ್ ಶುರುವಾಗೋದು ಸಹಜ. ಆದ್ರೆ ಇವತ್ತು ನಾನು ನಿಮ್ಮ ಟೆನ್ಷನ್ ಕಮ್ಮಿ ಮಾಡಕ್ಕೆ ಒಂದು ಸೂಪರ್ ಸಿಹಿ ಸುದ್ದಿ ತಂದಿದ್ದೀನಿ. ಈ ವಿಡಿಯೋದಲ್ಲಿ ಪಿಯುಸಿ ಇಂಟರ್ನಲ್ ಮಾರ್ಕ್ಸ್ ಮತ್ತು ಎಸ್ಎಸ್ಎಲ್ಸಿ ವೇಳಾಪಟ್ಟಿ ಬದಲಾವಣೆ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇದೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಯಾಕಂದ್ರೆ ಪ್ರತಿಯೊಂದು ಪಾಯಿಂಟ್ ನಿಮ್ಮ ರಿಸಲ್ಟ್ಗೆ ತುಂಬಾನೇ ಇಂಪಾರ್ಟೆಂಟ್. ಮೊದಲನೇ ಬಿಗ್ ನ್ಯೂಸ್ ಏನಪ್ಪಾ ಅಂದ್ರೆ, ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಇಂಟರ್ನಲ್ ಮಾರ್ಕ್ಸ್ ಲಿಸ್ಟ್ ಈಗಾಗಲೇ ನಿಮ್ಮ ಕಾಲೇಜ್ ತಲುಪಿದೆ. ನೋಡಿ ಫ್ರೆಂಡ್ಸ್, ನೀವು ಪರೀಕ್ಷೆ ಬರೆಯೋಕೆ ಮುಂಚೆನೇ ನಿಮ್ಮ ಕೈಯಲ್ಲಿ ಅಂದಾಜು 20 ಮಾರ್ಕ್ಸ್ ಸೇಫ್ ಆಗಿವೆ ಅಂತಲೇ ಅರ್ಥ. ಇವತ್ತೇ ನಿಮ್ಮ ಕಾಲೇಜ್ಗೆ ಹೋಗಿ ನೋಟಿಸ್ ಬೋರ್ಡ್ ಚೆಕ್ ಮಾಡಿ, ಅಥವಾ ನಿಮ್ಮ ಟೀಚರ್ಸ್ ಹತ್ರ ಕೇಳಿ ತಿಳ್ಕೊಳ್ಳಿ. ಈ 20 ಮಾರ್ಕ್ಸ್ ನಿಮ್ಮ ಪರ್ಸೆಂಟೇಜ್ ಅನ್ನ ಎಲ್ಲಿಂದ ಎಲ್ಲಿಗೂ ತಗೊಂಡು ಹೋಗುತ್ತೆ, ಏನಂತೀರಾ? ಇನ್ನು 10ನೇ ತರಗತಿ ಸ್ಟೂಡೆಂಟ್ಸ್ ಸ್ವಲ್ಪ ಗಮನ ಕೊಡಿ. ಇವತ್ತು ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ ನಡೀತಿದೆ ಅಲ್ವಾ? ಆದ್ರೆ ಫೆಬ್ರವರಿ 28ರಂದು ನಡೆಯೋ ನಿಮ್ಮ ಸಮಾಜ ವಿಜ್ಞಾನ ಪರೀಕ್ಷೆಯ ಸಮಯ ಬದಲಾಗಿದೆ. ಅಂದು ಬೆಳಗ್ಗೆ ಎಕ್ಸಾಮ್ ಇರಲ್ಲ, ಅದರ ಬದಲು ಮಧ್ಯಾಹ್ನ 2 ಗಂಟೆಗೆ ಪರೀಕ್ಷೆ ಇರುತ್ತೆ. ಯಾಕಂದ್ರೆ ಅಂದೇ ಪಿಯುಸಿ ವಾರ್ಷಿಕ ಪರೀಕ್ಷೆಗಳು ಶುರುವಾಗ್ತಿವೆ. ಸೊ ಅಂದು ಬೆಳಗ್ಗೆ ಎಕ್ಸಾಮ್ಗೆ ಹೋಗಿ ಕನ್ಫ್ಯೂಸ್ ಆಗ್ಬೇಡಿ. ಈ ಗ್ಯಾಪಲ್ಲಿ ನೀವು ಇನ್ನೂ ಚೆನ್ನಾಗಿ ರಿವಿಷನ್ ಮಾಡ್ಕೋಬೋದಲ್ವಾ? ಪಿಯುಸಿ ಸ್ಟೂಡೆಂಟ್ಸ್ಗೆ ಇರೋದು ಇನ್ನು ಕೇವಲ 4 ದಿನ. ಈಗ ಹೊಸದಾಗಿ ಯಾವುದೋ ಚಾಪ್ಟರ್ ಓದೋ ಸಾಹಸ ಮಾಡಬೇಡಿ. ಇಲ್ಲಿಯವರೆಗೆ ಏನೇನು ಓದಿದಿರೋ ಅದನ್ನೇ ಗಟ್ಟಿಯಾಗಿ ರಿವೈಸ್ ಮಾಡಿ. ಮಂಡಳಿ ನೀಡಿರೋ ಮಾಡೆಲ್ ಪೇಪರ್ ಮತ್ತು ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಒಮ್ಮೆ ಸಾಲ್ವ್ ಮಾಡಿ. ಇದು ನಿಮ್ಮ ಕಾನ್ಫಿಡೆನ್ಸ್ ಅನ್ನ ಹೆಚ್ಚು ಮಾಡುತ್ತೆ. ಜೊತೆಗೆ ಪರೀಕ್ಷಾ ದಿನದಂದು ಬಸ್ ಚಾರ್ಜ್ ಬಗ್ಗೆ ಯೋಚನೆ ಮಾಡಬೇಡಿ. ನಿಮ್ಮ ಹಾಲ್ ಟಿಕೆಟ್ ತೋರಿಸಿದ್ರೆ ಕೆಎಸ್ಆರ್ಟಿಸಿ ಬಸ್ಸಲ್ಲಿ ಫ್ರೀಯಾಗಿ ಹೋಗ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಅಪ್ಡೇಟ್ಸ್ ನಿಮ್ಗೆ ಹೆಲ್ಪ್ ಆಯ್ತು ಅಂತ ಭಾವಿಸ್ತೀನಿ. ನಿಮ್ಮ ಪರೀಕ್ಷಾ ತಯಾರಿ ಯಾವ ರೀತಿ ನಡೀತಿದೆ ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ. ಗೆಳೆಯರೇ, ನಿಮ್ಮ ಪರೀಕ್ಷೆಯ ಪ್ರತಿ ಹಂತದಲ್ಲೂ ನಾನು ನಿಮ್ ಜೊತೆ ಇರ್ತೀನಿ. ಇಂತಹ ಇಂಪಾರ್ಟೆಂಟ್ ಸುದ್ದಿಗಳನ್ನ ಮತ್ತು ಈಸಿ ಸ್ಟಡಿ ಟ್ರಿಕ್ಸ್ ಅನ್ನ ಮಿಸ್ ಮಾಡದೆ ಪಡಿಬೇಕು ಅಂದ್ರೆ ನಮ್ಮ ಈ ಎಜುಕೇಷನ್ ಹಬ್ ಚಾನೆಲ್ ಅನ್ನ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಇನ್ನೂ ಬೆಸ್ಟ್ ವಿಡಿಯೋ ಮಾಡಕ್ಕೆ ಸ್ಫೂರ್ತಿ ನೀಡುತ್ತೆ. ಆಲ್ ದಿ ಬೆಸ್ಟ್ ಗೆಳೆಯರೇ. ಒಟ್ಟಿಗೆ ಸೇರಿ ಈ ಸಲ ಪರೀಕ್ಷೆಯಲ್ಲಿ ಗೆಲ್ಲೋಣ. ಧನ್ಯವಾದಗಳು.